ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ವೇರಿಂಗ್ ಕುರ್ತಾ ಆಫ್ಟರ್ ಸೋ ಲಾಂಗ್ ಮನೆಯಲ್ಲಿ ಗೊತ್ತಾ. ಆ್ಯಂಡ್ ಇದನ್ನು ಮೊನ್ನೆ ನಾನು ಅಮ್ಮ ಮಾಮಿ ಎಲ್ಗೆ ಹೋಗಿದ್ದು, ಅಮ್ಮ ಓಡ್ತಾ ಇದ್ದಾರೆ ದಾದಂಗೆ ದಾದಗೆ ದಾದ ತಿಂತೀನಿಯೇ ದಾದ 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 ನಮ್ಮನೆಲ್ಲ ಊಟ ಶಾರ್ಟೇಜ್, ಇವರು ನೀರು ಕುಡಿಯೋದು ಊಟ ಜೊತೆ. ಇಲ್ಲ, ಇವತ್ತು ನಂಗೆ ಗಂಜಿ ಊಟ ಓಡ್ಬೇಕಂತ ಆಸೆ ಇತ್ತು. ಅದಕ್ಕೆ ಗಂಜಿ ಊಟ ಮಾಡ್ತಿದ್ದೆ. ಮಗಳು ಕ್ಯಾಮರಾ ತಗೊಂಡು ಬಂದ್ಲ, ಅದಕ್ಕೆ ನಾನು ಹೋಗಿ ಬಂದೆ. ಕಲ್ವೆದಿ ಗಂಜಿ ಯಾವತ್ತು ರೈಸ್ ತಿಂತೀನಿ ಬೇಜಾರಾಗಿ ಹೋಯ್ತು. ಅದಕ್ಕೆ ಇವತ್ತು ಗಂಜಿ ಮತ್ತೆ ನುಗ್ಗೆ ಸೊಪ್ಪು ಪಲ್ಯದಲ್ಲಿ ಊಟ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅದೇ ತರ ಕೂತು ಊಟ ಮಾಡ್ತಾ ಇದ್ದೆ. ಕಡೆಗೆ ಬಂದವಳು ಅಷ್ಟೇ. ಇದಕ್ಕೆಲ್ಲ ಯುಟಿಲಿಟಿ ಡೋರ್ದ ಏಪಲ್ಲ ಓಪನ್ ಒಂಜಿ ತೋಜರೆ ಜನಕ್ಲಿಗೆ ಹಾ ತೂಲೆ ಎನ್ನಲ್ಲ ಅಮ್ಮನೆಲ್ಲ ಮ್ಯಾಚಿಂಗ್ ಎಂಚೋಣ ಎನ್ನ ಶೋಕರ್ ಮುಲಾಗೆ ಗೊತ್ತಡೆ ಅರ್ಧ ಮುಂಚೆ ಸ್ಟ್ರಿಂಗ್ ಆಡು ಪ್ಯಾಂಟ್ ಬಂಗಾಣೆ ಪಾಡ್ರೆ ಮುಂದೂಲೆ ಇನ್ನೆಲ್ಲ ಅಂಚನೇನ ಇಲ್ಲಿ ಸ್ವಲ್ಪ ಅದೇ ಎಡೈತದೆ ಕ್ವಾಲಿಟಿ ಸ್ಟ್ರಿಂಗ್ ಆಪ್ ನಾವು ₹500 ಲಕ್ಷ ಯಾವಂದೆ ಮಗಿಂಚಿನ ಅಂದೆ ಅನ್ನ ಲೈಟ್ ನಿನ್ನ ತೆಳಿ ನರ ಕಾಣ ಮುಖದಾಯ ಬರ್ತೀನಿ ಅದು ನಮ್ಮ ಮಂಗಳೂರು ಕಡೆ ತುಳುನಾಡು ಕಡೆ ಆ ಥರನೇ ಆಯ್ತಾ. ಗಂಜಿ ತುಂಬ ಚೆನ್ನಾಗಿರುತ್ತೆ, ಅದ್ರ ಜೊತೆ ಚಟ್ನಿ ಅಥವಾ ಉಪ್ಪಿನಕಾಯಿ ಏನಾದರೂ ತಿಂತೀವಿ. ಎಂಕಲ್ಲ ಇಷ್ಟ ಮಾರೆ ಅಕ್ಕು ಹಾಕೊಡ್ತೀನಿ ಗಂಜಿ ತಿನ್ನರೆ ಸರಿ. ಜಂಜಿ ಕೂಡ ಒಂದೊಂದು ಪುಚ್ಚೆ ಕಲಿಲ್ಲದ ಈಗ ದಾ ಪುಚ್ಚಿ ದಾದ ತರಕಾರಿ ಹಾಕಿದ್ವಿ ಉಂದ್ರ ಕೂಡ ಪುಚ್ಚೆನೆ ಹಾಕಿದ್ರೆ ಎಂಟು ಪಲ್ಟು ಬೆಳೆದಿತ್ತೆ ಕೂಡ ಉಂದ್ರ ಪುಚ್ಚೆನೆ ಹಾಕಿದ್ವಿ. ಸೊ ಲೆಟ್ಸ್ ದೇವ್ರ ಕೈ ಮುಗಿಬೇಕು. ಇವಾಗ ಸ್ನಾನ ಮಾಡಿ ಬಂದಿದ್ದು ನಾನು. ಫಸ್ಟ್ ದೇವ್ರ ಕೈ ಮುಗಿದು ಆ್ಯಂಡ್ ದೆನ್ ಐ ವಿಲ್ ಸಿಟ್ ಫಾರ್ ಮೈ ಲಂಚು. ಇವಾಗೆಲ್ಲ ಟೈಮಲ್ಲಿ ಏನೂ ಆಗ್ತಾ ಇಲ್ಲ ನನ್ನ ಲೈಫಲ್ಲಿ. ಮಗು ನಿದ್ದೆ ಮಾಡ್ತಾನೆ ಇಲ್ಲ ರಾತ್ರಿ ಇಡೀ ಆಯಿತಾ. ಸೊ ಎವ್ರಿ 1.5 hours ಎದ್ದೇಳೋದು. 1:30 ಎದ್ದೇಳ್ತು, 3:30 ಎದ್ದೇಳ್ತು, ಆಮೇಲೆ 5:50 ಎದ್ದಿದ್ದು ಮತ್ತೆ. ಸೊ ಐಮ್ ಲೈಕ್ ಟಯರ್ಡ್. ಪದೇ ನಾನು ಎದ್ದೇಳ್ತೀನಿ. ಸೊ ಮಾರ್ನಿಂಗ್ ಎಲ್ಲ ಮಮ್ಮಿ ಡ್ಯೂಟಿ, ನೈಟ್ ಎಲ್ಲ ನನ್ನ ಡ್ಯೂಟಿ ಇರುತ್ತೆ. ಮತ್ತೆ ನಿದ್ದೆ ಮತ್ತೆ ಎದ್ದೇಳೋದು, ಮತ್ತೆ ನಿದ್ದೆ ಮತ್ತೆ ಎದ್ದೇಳೋದು, ಅದೇ ಆಗ್ತಾಯಿತ್ತು. ಸೊ ಐ ಆಮ್ ನಾಟ್ ಏಬಲ್ ಟು ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್. ಪಾಪುಗೆ ಇದು ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲ, ಮತ್ತೆ 3 to 4 monthsಗೆ ಈ ಥರ ಆಗುತ್ತೆ. ಸೊ ಐ ಆಮ್ ಪ್ರಿಪೇರ್ಡ್. ಈಸ್ ಗ್ರೋಯಿಂಗ್, ಇಟ್ಸ್ ಅ ಹ್ಯಾಪಿ ಥಿಂಗ್. ಸಿ ಕುರ್ತಿ ಸ್ಟೈಲಿಶ್ ಆಗಿದೆ, ಬಟ್ ಐ ಆರ್ಡರ್ಡ್ ಅ ಬಿಗ್ ಸೈಜ್ ಸಂಧ್ಯಾ. ಐ ಆರ್ಡರ್ಡ್ ಬಿಗ್, ಇಟ್ ವಾಸ್ ಲೂಸ್ ಆಯ್ತಾ, ಬಟ್ ನಾವು ಆಫ್ಟರ್ ವಾಶ್ ಇಟ್ ಟೈಟ್. ಬಟ್ ದ ಪ್ಯಾಂಟ್ ಆಲ್ಸೋ ಐ ಆರ್ಡರ್ಡ್ ಬಿಗ್. ಲುಕ್ ಐ ಹ್ಯಾವ್ ಟು ಸ್ಟ್ರಗಲ್ ಇವಾಗ ಹಿಂಗೆ. It's too tight. You have to order one more size extra. I didn't know it was shrink. Yeah, here only. Idu enadu Z code. Then you have to buy one size extra because neela lagdaga ಏನಕ್ಕೆ ಸ್ವಲ್ಪ shrink ಆಗುತ್ತೆ. ನಾನು already I bought one big size. XL ತಗೊಂಡಿದ್ದೀನಿ. XXL ತಗೋಬೇಕಾಗಿತ್ತು ಅನ್ಸುತ್ತೆ ಅಲ್ವಾ? ಫಿಟ್ ಆಗ್ತಿತ್ತು. ಚಲೋ ಲೆಟ್ಸ್. ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀವಿ. ವಾವ್, ಲುಕ್ಸ್ ಬ್ಯೂಟಿಫುಲ್ ಅನ್ಸುತ್ತೆ ನನಗೆ. ಒಂದ್ಸತಿ ನೋಡಿದಾಗ ಎಷ್ಟು ಚೆನ್ನಾಗಿ ಆಗಿದೆಯಲ್ಲ ಈ ವಾಲ್ ಡಿಸೈನ್. ಥ್ಯಾಂಕ್ಸ್ ಟು ನಮ್ಮ ಅಜೀಮ್. ಹಿರೇಗೇರ್ನ ಟೆನ್ಷನ್ ಅದು ಯಾಕಡ್ಲಿ ಇಂಚಪ್ಪ ತುಂಬತ್ತ ಸಂಡೆ ನಡೆದಾದ ಏರ್ನ ಟೆನ್ಷನ್ ಹಿರೇಗ ಪೂಜೆ ಬೈಜಲ್ಲ ಅಲ್ಲ ಕಂಡನಿಗೆ ಹುಷಾರಿಜ್ಜಿಗ ಐಕಿನಿ ಬರ್ ಪೂಜಲ್ಗೆ ಈಗ ದಾದ ಅಂಚುಂಡು ವಾಲ್ ಪೇಪರ್ ಹಿಡಿದು ದಾದಿ ಅವತ್ತು ಜುಂಡಿ ಹೆಂಗೆ ಫೋನ್ ಇಡು ಸಂಡೆ ಅಲ್ಲೇ. ಪಾಪುನ ಅಮ್ಮ ಮಲಗಿಸ್ಬಿಟ್ಟು ಊಟ ಮಾಡೋಕ್ಕೆ ಹೋಗಿದ್ರಾ. ಇನ್ನೇನು ವಾಪಸ್ ಬಂದು ಬೇರೆ ಏನಾದರೂ ಕೆಲಸ ಮಾಡ ಅಂತ ನೋಡಿದ್ರೆ ಪಾಪು ಎದ್ಬಿಟ್ಟಿದೆ ಅಷ್ಟರಲ್ಲಿ. ಬಾಲಿ ಜೆಪ್ಪಡು ಬಾಲಿ ಜೆಪ್ಪಡು ಜೆಪ್ಪಲೆ ಅವೇ ಮೊಕ್ಕ ಅವಳು ಅಕ್ಕದಿಡಿತೆ ಜೆಪ್ಪುಂಡೆ ಮಾರೇ ಈರುಂಡಿ ಹೆಂಚಿನ. ಏನು ಗೊತ್ತಾ, ಒಂದು ಸ್ವಲ್ಪ ನಿದ್ದೆ ಬರೋ ಥರ ಇದ್ದರೆ ಓಕೆ, ತೂಗಿದ್ರೆ ಮಲಗ್ಬೋದು ಅಂತ. ಬಟ್ ಪಾಪು ಫುಲ್ ಎಚ್ಚರಾಗಿ ಆ್ಯಕ್ಟಿವ್ ಆಗಿರ್ಬೇಕಾದ್ರೆ ಚಾನ್ಸೇ ಇಲ್ಲ ಅಂತ ನಾನು. ಅವ್ಳು ಅಕ್ಕದುಂಡು ಯಾನ್ ಬಂದಾಗ ಇಂಚೆ ಮಲ್ತೊಂದುಂಡು ತೂಕ ಯಾನ್ ವಿನ್ನ ಪಿನೇ ಇರ್ನ ತೂಕ ಏರ್ನ ತೂಕ 10 ನಿಮಿಷ ಟೈಮ್ ಕೊಡ್ಪೆ ತೂಕ. ಏನಾಡ ಒಂಜಿ ಟೆಕ್ನಿಕ್ ಉಂಡು. ಇಂಚ ಅವು ಲಕ್ಕನಾಗ ರಪ್ಪ ಪೇರ್ಕೊರುಡು ಅದಾಗ ಅಮ್ಮಳ್ ಡಕುಲ್ ಕೂಡ ಜೆಪ್ಪೇರು ಅವೇನ್ ಕೊಡ್ತು ಮೇರು ತುಂಕೋ ಒಂದು ಕುಲ್ಲುಂಡ ಏನಾಡ ಉಂಡು ಅಂಚಿನ ಆತ ಬುದ್ಧಿವಂತಿಗೆ. ಹೋಪಿಂಗ್ ಅಟ್ಲೀಸ್ಟ್ ಒಂದು 2 hours ಆದರೂ ಚೆನ್ನಾಗಿ ನಿದ್ದೆ ಮಾಡ್ಲಪ್ಪ ಪಾಪು. Finally, Babu is sleeping. Feeding ಆಯಿತು.
ನಮ್ಮ ವಿಂಡೋಸ್ ತುಂಬ ದೊಡ್ಡದಿದೆ ಆಯಿತಾ ಎರಡೂ, ಸೊ ಹಾಗಾಗಿ ತುಂಬ ಹೀಟ್ ಆಗುತ್ತೆ ರೂಮ್, ಬಿಕಾಸ್ ಸಮ್ಮರ್ ಅಲ್ವಾ. ಸೊ ಹಾಗಾಗಿ ಪಾಪುಗೆ ಎ ಸಿ ಹಾಕ್ತೀವಿ, ಫ್ಯಾನ್ ಹಾಕಲ್ಲ. ಫ್ಯಾನ್ ಹಾಕಿದ್ರೆ ಎ ಸಿ ಹಾಕಲ್ಲ, ಬಟ್ ಫ್ಯಾನ್ ಸಾಕಾಗಲ್ಲ ಇವಾಗ, ಈ ಸ್ಟಾರ್ಟ್ ಸ್ವೆಟ್ಟಿಂಗ್. ಸೊ ಹಾಗಾಗಿ ಎ ಸಿ ಹಾಕಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ನಾಯ್ಸ್ ಬರ್ತಾಯಿದೆ ಅನಿಸುತ್ತೆ, ಗುಯ್. ಒಂದು ನಿಜ ಹೇಳ್ತೀನಿ, ನಮಗೆ ಒಂದು ಅನುಭವ ಆದಾಗ ಮಾತ್ರ ಅದು ಗೊತ್ತಾಗುತ್ತೆ. ಇನ್ನೊಬ್ಬರು ಹೇಳ್ತಾರೆ, ಬಟ್ ಅದು ಕೇಳಿರ್ತೀವಿ ಓಕೆ ಅಂತ, ಬಟ್ ಆ ಅನುಭವ ನಮಗಾದಾಗ ಮಾತ್ರ ಗೊತ್ತಾಗೋದಲ್ವ. ಅಂಥ ಒಂದು ಅನುಭವ ಈ ಥರ. ಅಂದರೆ ಮಕ್ಕಳಿದ್ದಾಗ ನಿಧಾನಕ್ಕೆ ಮಾತಾಡಬೇಕು, ಸೈಲೆಂಟಾಗಿರಬೇಕು, ಮಲಗಲಿ ಅಂತ ತಾಯಂದರು ನಿಧಾನಕ್ಕೆ ಓಡಾಡ್ತಾರೆ. ಇದಕ್ಕೆ ಬಿಕಾಸ್ ಒಂಚೂರು ಶಬ್ದ ಆದ್ರೂ ಮಕ್ಕಳು ಎದ್ದೇಳ್ತಾರೆ ಅಲ್ವಾ. ಅವ್ರಿಗೂ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್, ರೆಸ್ಟ್ ಅನ್ನೋದು ಬೇಕಿರುತ್ತೆ ಅಲ್ವಾ. ಹಾಗೆಯೇ ತುಂಬ ಜನ ಹೇಳ್ತಿದ್ರಿ ಪ್ರೆಗ್ನೆನ್ಸಿನಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಪಾಪು ಆದಮೇಲೆ ಆಗಲ್ಲ ಅಂತ. ದ್ಯಾಟ್ಸ್ ಟ್ರೂ. ಸ್ವಲ್ಪ ಲೈಟಾಗಿ ಥ್ರೋಟ್ ಇಚ್ಚಿಂಗ್ ಇದೆ ಅಂತ ಗಾಗಲ್ ಮಾಡಬೇಕು ಅಂತ ಅಮ್ಮಂಗೆ ಗೊತ್ತಿಲ್ಲ, ಗೊತ್ತಾದರೆ ಭಯ ಪಡ್ತಾರೆ. ಸೊ ನಮ್ಮಮ್ಮ ನಂಗೆ ಏನು ಮಾಡ್ಕೊಡಲ್ಲ. ಏನು ಮಾಡ್ಲಿಕ್ಕೆ ಇಲ್ಲ ಈಗ. ಡಯಟಿಂಗ್ ಮಾಡೋರಿಗೆ ಎಲ್ಲ ಮಾಡ್ಕೊಡಂಗಿಲ್ಲ. ಅದೇ ನಾವು ತಿನ್ನುವಾಗಿಲ್ಲ. ಡಯಟ್ ಫುಡ್ ಬಾಣಂತಿಗೆ ಎಲ್ಲರೂ ಮಾಡ್ಕೊಡ್ತಾರೆ ಗೊತ್ತಾ. ಬಾಣಂತಿಗೆ ಎದ್ದಾಗಿದೆ. ಏನು ಬೇಬಿ ಬಾಣಂತಿ ಅಂತ ಒಂದು ಇಟ್ಕೊಂಡ್ ರೀಸನ್ ಫುಲ್ ಏನೇನು ಬೇಕೆಲ್ಲ ತಿಂದ್ಯಾ? ಕಳ್ಳ. ಅಪರೂಪಕ್ಕೆ ನಿಮ್ಮ ಮಗ ರೆಕಾರ್ಡ್ 1 to 4 o'clock he slept. ವೆರಿ ಗುಡ್. ಹೆಸರು ಕಾಳು ಜ್ಯೂಸ್ ಫಾರ್ ಸಮ್ಮರ್. ಯಮ್. ಎಲ್ಲಿ ನಡೀತಾ ಇದೆ ಇದು ಮ್ಯಾಚು? ಇದು ಅಹಮದಾಬಾದ್. ದೀಪೋ ಕೆಲ್ಸದಿಂದ ಬಂದ್ಮೇಲೆ ಇಟ್ಸ್ ಹಿಸ್ ಟರ್ನ್. ಪಾಪು ಜೊತೆ ಇರ್ತಾರೆ. ದಿಸ್ ಇಸ್ ಹೌ ಐ ಮೇಕ್ ಮೈ ಕಾಫಿ ಆಯ್ತಾ. ಹಾಟ್ ಚಾಕ್ಲೇಟ್ ಇಂಪಲ್ಸ್ ಔಟ್ ಇಷ್ಟಿತ್ತು, ಅಷ್ಟು ಬೇಗ ಇಷ್ಟ ಆಯ್ತು. ಇನ್ನೂ ಒಂದು ವಾರ ಬರ್ಬೋದು. ದಿಸ್ ಇಸ್ ಮೈ ಕಾಫಿ, ಡೇವಿಡ್ ಆಫ್ ಕಾಫಿ. ಜೊತೆಗೆ ರಿಯಲಿ ರಿಚ್ ಅಂಡ್ ಅರೋಮ್ಯಾಟಿಕ್ ನಾ ಮಾಡುವ. ಅಮ್ಮ ಪೋಯಾ. ಈ ಕುರ್ತಿ ಸರ್ ನಾನು ಝೀ ಕೋಡಿಂದ ಪರ್ಚೇಸ್ ಮಾಡಿರೋದು. ಅಲ್ಲಿ ಆ್ಯಕ್ಚುಲಿ ನಿಮಗೆ ಅಫೋರ್ಡೆಬಲ್ ಹೋಮ್ವೇರ್ ಎಲ್ಲ ಸಿಗುತ್ತೆ ಆಯಿತಾ. ಬಟ್ ನಿಮ್ಮ ಸೈಜ್ಗಿಂತ 1 or 2 ಸೈಜಸ್ ದೊಡ್ಡದೇ ತಗೊಳ್ಳಿ, ಬಿಕಾಸ್ ಮೆಟೀರಿಯಲ್ ಶ್ರಿಂಕ್ ಆಗುತ್ತೆ. ಅತ್ತೆ ಮೇತೇನೆ ಹೊರ ಕುರ್ಚಿ ಬಟ್ಟೇರಪ್ಪ. ಇನ್ಸ್ಟೆಂಟ್ ಕಾಫಿ ಅಂದರೆ ಇಂಪಲ್ಸ್ ಅವ್ರ ಬ್ರ್ಯಾಂಡನ್ನು ನಾನು ಸೆಲೆಕ್ಟ್ ಮಾಡಿದ್ದು. ಅದಕ್ಕೆ ಹಾಟ್ ಚಾಕ್ಲೇಟ್ ಮಿಕ್ಸ್ ಮಾಡಿದ್ರೆ ಕೆಫೆ ಸ್ಟೈಲ್ ಕಾಫಿ ರೆಡಿ. ನನ್ನ ಸ್ವರ ಜಾಸ್ತಿನ, ಅಮ್ಮನ ಜಾಸ್ತಿನ, ಪಾಪು ಜಾಸ್ತಿನ? ಮಗ ಪೋರಿಂಡ ಎಲ್ಲೇ ಪೋಪಿನ ಎಂಚಲ್ಲ ಇನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲೇ ಪೋಯಿ ನೀ ಕೊಡ್ಸಿದ್ರೆ ಎಲ್ಲೇ ಪ್ರಾಕ್ಟೀಸ್ ಮಾಡ್ತೀರಾ? Jingle all the way, the buses coming along, walking down the street. Some things that he likes ಆಯ್ತಾ, ನಾನು ಇದು ಮಾಡ್ತೀನಿ. 1 little finger tap tap tap, 2 little finger cut cut cut, 3 little finger crawl crawl crawl, 4 little finger climb the wall, 5 little finger clap clap clap. ನೋಡ್ತಾನೆ ಇರುತ್ತೆ ನನ್ನ ಅದೆಲ್ಲ ಮಾಡ್ಬೇಕಾದ್ರೆ. ಕೆಲವೊಂದು ಹಿರಿಯೋಲಿ ಲೈಕ್ಸ್ ಅಂತ ಗೊತ್ತಾಗುತ್ತೆ ಅವಾಗ. ಅತ್ತೆ ಜುಜ ಗುಚ್ಚಿ 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 ಗುಚ್ಚಿ. ಇವಾಗ ಇದು ಶುರುವಾಗಿದೆ. ಎರಡು ಕೈ ಹಾಲು ಎರಡು ಕೈ ದಾದಿ ನೋಡಿದಿತ್ತ ಅದು ಕಣ್ಣು ಚೆನ್ನಾಗಿ ಅಲ್ಪ ಬಾಜಿದೆ ಕಮ್ಮಿತ್ತೀನ ನೆನಪು ಈಗ ಯಾಪಲ್ಲಿ ಇಕ್ಕಿದ್ದಾನೆ ಕಣ್ಣು ಚಿನ್ನಲ್ಲ ಬಾಜಿ ಬೇಕಲ್ಲ ಒಂದೇ ಅವರ ಮೊಬೈಲ್ ಇಜ್ಜಿ ಅವರ ಕನ್ನಡಕ ಇಜ್ಜಿ ಇಲ್ಲಡ್ಲ ಒಂದೇ ಕೆಲಸ ಏಪತ್ಕೊಂಡಾರ. ಪಪ್ಪ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಒಂದು ವಸ್ತು ಇಟ್ಟರೆ ನೆನಪಿರಲ್ವ, ನಾನೇ ಎತ್ತಿಟ್ಟಿದ್ದೀನಿ ಅದಕ್ಕೆ. ಅಡ್ಗೆ ಮಾಡಕ್ಕೈತೆ, ಸಹಾಯ ಮಾಡಿ. ಇವಾಗ ದಾಲ್ ಬಾರಪ್ಪ, ಅಡ್ಗೆ ಮಾಡೋಣ, ಸಹಾಯ ಮಾಡಿ. ಈ ಇಂಚ ಮತ ಮುಂದಕ
ಹೌದಾ ಬಿಸಿ ದಿಯರ್ ಯಾನ್ ಇಡೀ ಊರ್ನ ಒಡಡ ಹೋಗ್ಬೇಕ ಓ ಪಪ್ಪ ಎಲ್ಲೆಲ್ಲಿ ಇಡುದ ಬಿಸಿಲು ಎಂಕೆ ಕಂಟೂಚಿ ದೀತಿನ ಬಾಜನ ನನ್ನ ಬಾಜನ ಇಡೀ ಅಡಿ ಮೇಲೆ ಮಲ್ತು ಮಾಡ್ಬೋದು ತಾತ ಗೈಸ್ ನೋಡಿ ಕನ್ನಡಕ ಅದ್ರ ಒಳಗಡೆ ಎಲ್ಲ ಇರ್ತದ ಬಾಜ ದೀಪಿನ ಹೊತ್ತಲೆ ಓದಿದ್ದಾರೆ ನಾರ್ನ ಕನ್ನಾರಿಗೆ ಅಲ್ಪ ದೀಪೆರ ಕಪ್ಪದಲ್ಲಿ ಪೇರಣಲ್ಲ ತಾತನ್ ಲೆಪ್ಲೆ ಮಾಡಿ ದೀತಾರೆ ಪಿಲೆ ಪ್ಯಾಂಟ್ ದ ನಿಜ ಟಾಯ್ಲೆಟ್ ಕೋನ ಅಲ್ಪ ದೀತಾರ ಬಾತ್ರೂಮ್ ಕೋನ ದೀತಾರ ಇಡೀ ಮನೆ ಹುಡುಕಿದ್ದಾರೆ ಅವ್ರಿಗೆ ಗೊತ್ತು ಎಲ್ಲಿಟ್ಟಿದ್ದಾರೆ ಅಂತ, ಬಟ್ ಅಂದ್ರೂ ಕಾನ್ಫಿಡೆನ್ಸ್ ಇಲ್ಲ ಅಲ್ಲೇ ಇಟ್ಟಿದ್ದೀನ ಇಲ್ವಾ ಅಂತ ಎಲ್ಲ ಕಡೆ ಹಿಸರ್ಚ್. ಈಡ ಕುಡುಜಿ ಕನ್ನಡಕ ಇತ್ತನತೆ ಮಾಡ್ಲಿ ಕುಡುಜಿ ಕನ್ನಡಕ ಮಾಡ್ಲಿ ಅವಿಂಚ ತುಜಿಂತುಕ ಓ ಒಂದು ಆನಂದ ಆಗ್ಲಕ್ಕ ತೋಜಿ ಅವು ಪೊಕ್ಕಡೆ ಕಂದಿನ ತುಕ ಅವಿನ ಪಾಡ್ನೆ ಜಾತುರ್ತಾರ್ನ ಪವರೇ ಚೇಂಜ್ ಆವರೆ ತುಕ ತುಕ ಅತಿ ಕಲ್ಲರ್ದ ಗುರ್ಚಿತ್ತು ನೀ ಈ ಪ್ರಾಯಡಿಗೆ ಅವು ಹಾಕೊಂಡು ಕಲರ್ ಕಣ್ಣುಚಿಗೆ ಪುಲಿನ ಈಸ್ ವೆರಿ ಕಾನ್ಫಿಡೆಂಟ್ ನಾವೇ ಎತ್ತಿಟ್ಟಿದ್ವಿ ಅಂತ. ಸೊ ಇಸ್ ಲೈಕ್ ಐ ಡೋಂಟ್ ಕೇರ್, ನನ್ನ ಹತ್ರ ಇನ್ನೊಂದು ಇದೆಯಲ್ಲ ಅದನ್ನ ಹಾಕೋಣ ಅಂತ. ಬಟ್ ಯಾವಾಗಲೂ ಎಲ್ಲೆಲ್ಲೋ ಇಟ್ಟು ಹುಡುಕ್ತಾರೆ ಅಂತ ನಾನೇ ಎತ್ತಿಟ್ಟೆ. ನಮ್ಮ ಮನೆಯಲ್ಲಿ ಒಂದು ಕನ್ನಡಕದ ಕತೆ. ಕನ್ನಡಕ ಕಳೆದೋಗಿದೆ ನಮ್ಮ ಮನೆಯಲ್ಲಿ, ಸಿಕ್ಕಿದವರು ಕೂಡಲೇ ಸಂಪರ್ಕಿಸಿ. ನೋಡಿ ನಾನು ಎತ್ತಿಟ್ಟಿದ್ದೀನಿ ಆಯಿತಾ, ಮತ್ತು ಅವ್ರು ಎಲ್ಲೋ ಇಟ್ಟಿದ್ದಾರೆ, ಅದು ನೆನಪಾಗುತ್ತೆ ಅವ್ರಿಗೆ. 3ನೇ ರೌಂಡ್ ಹುಡುಕ್ತಾ ಇದ್ದಾರೆ. ಯಾರ ತೆಗೆದಿಟ್ಟಿರಬಹುದು ಎಂಕಿತ ಬೇಲಿ ಪಪ್ಪನ್ ಕನ್ನಡಕ ನೋಡಿದ್ರ ಕಳ್ದೋಗೈತೆ ಅಂತೆ. ಅಡಿಗೆ ಮಾಡಕೈತೆ ನನಗೆ ನಿಮ್ಗೆ ನನಗೆ ಬರೋಕ್ಕೆಲ್ಲ ನೀನು ಮಾಡು. ಸಹಾಯ ಮಾಡಕ್ಕಿಲ್ಲ. ಏನು ಮಾಡಬೇಕು, ಏನು ಕಲಿಸ್ಬೇಕು? ಅಣಬೆ ಅಣಬೆ ಅದು ಹೆಂಗೆ ಅಣಬೆ ಮಾಡೋದು ಗೊತ್ತಾಗಿಲ್ಲ ನನಗೆ. ಮೊಟ್ಟೆ 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 ತಗೊಳ್ತಾ ಮೊಟ್ಟೆ ಮೊಟ್ಟೆ ಮೊಟ್ಟೆ. ನೀವು ದಿನಾಲ ಓದೋ ಪುಸ್ತಕ ಯಾವುದು? ಇದು ಯಾವುದು? ಕೃಷ್ಣ. ತೋರಿಸಿ ಎಲ್ಲರಿಗೂ ತೋರಿಸಿ. ತೋರಿಸು, ಅಲ್ಲೇ ಇದು ನೋಡಿ, ತೆಗಿರಿ. ಹಾಂ, ಕೃಷ್ಣ ಕೃಷ್ಣ ಪರಮಾತ್ಮ. ಪರಮಾತ್ಮ ಅವನ್ನೇ ನಾನು ಓದಲಿತ್ತು. ಬೆಳಿಗ್ಗೆ ಎದ್ದು ನೋಡ್ಕೊಂಡು ಆಚೆ ಕಡೆಗೆ ಬರೋದು. ಭಗವಂತ ಹೋಗಿ ಅಡುಗೆ ಮಾಡೋದು. ತಾತನ್ ಬೆಡ್ರೂಮ್. ವಾಟ್ ಅ ಫ್ಯಾನ್ಸಿ ತಾತ ಬ್ರೋ. ಲುಕ್ ಅಟ್ ಯುವರ್ ಬೆಡ್, ಲುಕ್ ಅಟ್ ಯುವರ್ ಲೈಟ್. ವಾಟ್ ಅ ಲೈಫ್ ಮ್ಯಾನ್. ಓಲ್ಡ್ ಮ್ಯಾನ್, ಓಲ್ಡ್ ಮ್ಯಾನ್. ಓಲ್ಡ್ ಮ್ಯಾನ್ ಅಲ್ಲರೆ ನೀನು ಹೋಗು. ನಾನು ಓಲ್ಡ್ ಮ್ಯಾನೇ. ಹೇಗೆ ಇದು ನಮ್ಮ ತಾತ, ಫುಲ್ ಕ್ಲೋಸ್ ಅಪ್ ಅಲ್ಲಿ. ತಾತ, ಓ ನನ್ನ ತಾತ. ಬಾಡಿ ಹೋದ ಗುಲಾಬಿ ಹೂವೇ. ಈಗ ಹೋಗು, ಕೆಲಸ ಮಾಡೋ. ಮಾಡಕ್ಕಿಲ್ಲ. ಮಾಡಿದ್ರೆ ಬಿಡು. ನಾನು ಇವತ್ತು ಬುಧವಾರ ಅನ್ನೋದೇ ಗೊತ್ತಾಗಿಲ್ಲ. ಓಕೆ ಬಾಯ್. ಇವರಿಬ್ರು ಪರ್ಮನೆಂಟ್ ಬಾತ್ರೂಮ್ ಅಲ್ಲಿ ಯಾವಾಗಲೂ. ಪರ್ಮನೆಂಟ್ ಬಾತ್ರೂಮ್ ಅಲ್ಲಿ ಇದೆ. ಉಜ್ಜಿ ಬಲ್ಲೆ ಮಗ, ಪರ್ಮನೆಂಟ್ ಇಲ್ಲ ಇದೆ ಆಯ್ತಾ. ದಾದಿ ತೂಕುತ್ತದೆ. ನಮ್ಮ ಮನೆಯಲ್ಲಿ ಉದಯರಾಗ. ಪಾಪ ಒಂದು ಓಪನ್ ಮಾಡಿ. ಪರವಾಗಿಲ್ಲ, ಸಾಕು. ನಂದು ಶೂಟಿಂಗ್ ಐಟಮ್ಸ್ ಎಲ್ಲ ಇಡೋದಕ್ಕೆ ತುಂಬ ಅಲ್ಲಿ ಗಜಿಬಿಜಿ ಥರ ಆಗಿದೆ, ಅದನ್ನು ನೀಟಾಗಿ ಇಡೋದಕ್ಕಂತ ಇದನ್ನು ಆರ್ಡರ್ ಮಾಡಿದ್ದು, ಶೂಟಿಂಗ್ ಐಟಮ್ಸ್ ಇಡೋದಕ್ಕೆ. ಇದು ನಮ್ಮ ಕ್ರಾಕರಿ ಯೂನಿಟ್ ಆಯ್ತಾ. ಬಟ್ ಕೆಳಗಡೆ ನಾನು ಈ ಡ್ರಾವರ್ಸಲ್ಲೆಲ್ಲ ಕ್ರಾಕರಿ ಐಟಮ್ಸೇ ಇಟ್ಟಿದ್ದೀನಿ. ಬಟ್ ಇಲ್ಲಿ ಕೆಳಗಡೆ ಇದೆಯಲ್ಲ ಗಜಿಬಿಜಿ ಮಾಡಿ ಇಟ್ಟಿದ್ದೀನಿ. ಇದು 3 ಗಜಿಬಿಜಿ ಇಟ್ಟಿದ್ದೀನಿ. ಐಟಮ್ ಜಾಸ್ತಿ ಆಗಿ ಹೇಗಿದೆ ನೋಡಿ ಇಲ್ಲಿ, ಅದ್ಭುತ. ನನಗೆ ಇದು ಸಮಾಧಾನನೇ ಇಲ್ಲ ಹಿಂಗಿರೋದು. ವೆರಿ ಬ್ಯಾಡ್. ಅಮೆಝಾನಿಂದ ಆರ್ಡರ್ ಮಾಡಿದ ಬಾಕ್ಸಸ್ ಇವತ್ತು ಬಂತಾಯ್ತಾ. ಸೊ ಇದರಲ್ಲೆಲ್ಲ ಹಾಕಿಡೋಣ ಅಂತ. 3 ಹಿಡಿಯಲ್ಲ. ಐ ಥಿಂಕ್ 1 2 3 4 5 6 ಶುಡ್ ಫಿಟ್. ಇಫ್ ಇಟ್ ಡಸಂಟ್ ಫಿಟ್ ಐ ಡೋಂಟ್ ನೋ ವಾಟ್ ಟು ಡೂ. ವಿ ವಿಲ್ ಟ್ರೈ. ಇದರೊಳಗಡೆ ಎಲ್ಲ ಹಾಕಿಡೋಣ ಅಂತ. ಇಟ್ಸ್ ವೆರಿ ನೈಸ್, ಸ್ಟರ್ಡಿ, ಗುಡ್, ನೈಸ್ ನಾ. ವಿ ಕ್ಯಾನ್ ಆಲ್ಸೋ ವೆರಿ ನೈಸ್.
ಇದಕ್ಕೆ ಏನಾದ್ರು ತೆಗಿಬೇಕಾದ್ರೆ ಟೈ ಪೈ ಎಲ್ಲ ಆಗುತ್ತೆ. ಇಲ್ಲಿ ಜಸ್ಟ್ ಡಿವೈಡ್ ಇಟ್ ಇಂಟು ಕ್ಯಾಟಗರೀಸ್. ಅದ್ರಲ್ಲಿ ಏನೇನಿದೆ ಅಂತ ಎಲ್ಲ ರಿಚ್ ಆಗ್ತಿತ್ತು ಅಷ್ಟೇ. ಅರ್ಥ ಆಯ್ತಾ? ಗೊತ್ತಾಯ್ತು. ಸ್ಟಾರ್ಟಿಂಗ್ ಬಂದಾಗ ಇದೆಲ್ಲ ಹಾಗೆ ಇಡ್ಬೋದು ಅಂತ ಅಂದ್ಕೊಂಡು ಒಂದಾದ್ಮೇಲೆ ಒಂದು ಐಟಮ್ಸ್ ಜಾಸ್ತಿ ಇದ್ದಂಗೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಒಂದು ತೆಗಿಯೋಕೆ ಹೋದರೆ ನಾನು ಬೀಳೋದು ಬೇರೆ. ಸೊ ಐ ರಿಲಿ ಲೈಕ್ ದಿಸ್. ಇದನ್ನು ತುಂಬ ದಿನ ಆಯ್ತು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಕಂಫರ್ಟೇಬಲ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಪರ್ಚೇಸಸ್ ಫಾರ್ ಸ್ಟೋರೇಜ್ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನೋಡೋಣ ಇಲ್ಲಿ ಡಬ್ಬ ಹಿಡಿಯುತ್ತಾ ಹೆಂಗೆ ಸದ್ಯ ಹೆಂಗೆ ಆರಾಮದಲ್ಲಿ. ಒಂದರಲ್ಲಿ ನಂದು ಗಿಫ್ಟ್ ರ್ಯಾಪಿಂಗ್ ಪೇಪರ್ಸ್ ಅದೆಲ್ಲ ಇಟ್ಟಿದ್ದೀನಿ. ಇನ್ನೊಂದರಲ್ಲಿ ಸೆಲೋ ಟೇಪ್ಸ್ ಮತ್ತು ಬ್ಯಾಟ್ರೀಸ್ ಎಲ್ಲ ಇಟ್ಟಿದ್ದೀನಿ. ಇನ್ನೊಂದರಲ್ಲಿ ನನ್ನ ಶೂಟಿಂಗ್ ಮೆಟೀರಿಯಲ್ಸ್ ಏನಾದರೂ ಚಿಕ್ಕ ಪುಟ್ಟದಿದೆ. ಹಾಗೆಯೇ ಮತ್ತೊಂದರಲ್ಲಿ ಕಲರ್ ಪೆನ್ಸ್ ಆ್ಯಂಡ್ ಕ್ಯಾಂಡಲ್ಸ್. ಈ ಥರ ಒಂದೊಂದರಲ್ಲಿ ಒಂದೊಂದು ಡಿವೈಡ್ ಮಾಡಿ ಇಡೋದಕ್ಕೆ ಚೆನ್ನಾಗಾಯಿತು. ಬಾ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಇವಾಗ. ಅಮೇಜಿಂಗ್. ಬಟ್ ಇನ್ನ ಜಾಗನೇ ಸಾಲ್ತಾ ಇಲ್ಲ ನನಗೆ. ನಮ್ಮ ಮನೇನ ನಾವು ನೀಟ್ ಆ್ಯಂಡ್ ಆರ್ಗನೈಸ್ ಮಾಡಿಟ್ರೆ ನಮಗೆ ಸುಲಭ ಆಗುತ್ತೆ, ನಮ್ಮ ಮೈಂಡ್ ಕೂಡ ಅಷ್ಟೇ ಕ್ಲಾರಿಟಿ ಸಿಗುತ್ತೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸಿಂಪಲ್ ವ್ಲಾಗ್ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್. ಹೇಗಾಗಿದೆ ನಮ್ಮ ಪ್ರಯತ್ನ? ನಮ್ಮ ಪ್ರಯತ್ನ ಸೂಪರ್ ಆಗಿದೆ. ಯಾಕಂದ್ರೆ ನನ್ನ ಮಗಳಲ್ವಾ, ಡಿಸಿಪ್ಲಿನ್ ಅಂದ್ರೆ ಅದೇ. ಎಲ್ಲ ಸಂಧ್ಯಾ ಇಲ್ಲಿಂದಲೇ ಬರ್ಬೇಕಲ್ವಾ? ಕರೆಕ್ಟ್ ಅಲ್ವಾ ಸಂಧ್ಯಾ? ಶಬಾಷ್.